ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕನ್ನಡಿಗ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಆಚೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ಆ್ಯಕ್ಚುಲಿ ಒಂದು ಫಂಕ್ಷನ್ ಇದೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ದು, ಅಲ್ಲಿಗೆ ಹೋಗಿ ಆಮೇಲೆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಶೋಗೆ ಹೋಗ್ತಾ ಇದ್ದೀವಿ ಫಾರ್ ದ ವೆರಿ ಫಸ್ಟ್ ಟೈಮ್. ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಸೊ ಅದು ಕೋರಮಂಗ್ಲನಲ್ಲಿರೋದು. ಹಂಗೆ ನಮ್ಮ ಓಲಾ ಗಾಡಿದು ಹೌದು, ಓಲಾ ಗಾಡಿದು ಏನು ಅಂದ್ಕೊಂಡಿದ್ದೀವಿ ಅಂದರೆ 100% ಚಾರ್ಜ್ ಮಾಡಿದ್ದೀವಿ. ಸೊ ನಿಮಗೆಲ್ಲ ರಿಯಲ್ ರೇಂಜ್ ಏನು ಬರುತ್ತೆ ಅನ್ನೋದನ್ನು ನಾವು ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀವಿ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ 2-3 ಡೇಸ್ ನಾವು ಚಾರ್ಜಿಗೆ ಹಾಕೋದೇ ಇಲ್ಲ. 100% ಏನಿದೆ ಇವಾಗಿಂದ ವಿಡಿಯೋ ರೆಕಾರ್ಡ್ ಮಾಡ್ಕೊತೀವಿ. ಸೊ ದ್ಯಾಟ್ ಎಷ್ಟು ಬರಬಹುದು, ಅವ್ರು ಪ್ರಾಮಿಸ್ ಮಾಡಿರೋ ಥರ ನಿಜವಾಗ್ಲೂ ಬರುತ್ತಾ ಇಲ್ಲ ಸುಮ್ಮನೆ ಹೇಳ್ತಾರಾ ಎಲ್ಲ ನೀವು ತಿಳ್ಕೊಬೋದು. ಎಸ್, ನೋಡೋಣ ಬನ್ನಿ, ಲೆಟ್ಸ್ ಗೋ. ಓಕೆ, 100% ಆಗಿದೆ. ಸೊ 23 ಕಿಲೋಮೀಟರ್ಸ್ ಇದುವರೆಗೂ ಓಡಿದೆ. ಸೊ ನೋಡೋಣ ಎಷ್ಟು ಓಡುತ್ತೆ. ಸೊ ಫುಲ್ ಚಾರ್ಜಲ್ಲಿ ಫಸ್ಟ್ ನಾರ್ಮಲ್ ಮೋಡಲ್ ನಾನು ಟೆಸ್ಟ್ ಮಾಡಿ ನೋಡ್ತೀನಿ. ಲೆಟ್ಸ್ ಸಿ. ನಂಗೆ ಈ ರೋಡ್ ತುಂಬಾ ಇಷ್ಟ ರೋಡು, ಅದಕ್ಕೆ ಇಲ್ಲೇ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಮನೆಯಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆನೆ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಎಂಟಾರ್ಕಲ್ಲಿ ಕೂತು ದಮ್ಮ 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 ಅಂತ ಆ ಸೀಟ್ ಎಷ್ಟು ವೈಡ್ ಆಗಿದೆ ಅಂದರೆ ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಹಂಪಲ್ಲಿ ಎಗರ್ಸಿದ್ರು ಅಷ್ಟೊಂದು ನಾನು ಜಂಪ್ ಆಗ್ತಾ ಇಲ್ಲ. ಇವಾಗ ನಿಂಗೇನು ಅನ್ನಿಸ್ತಿದೆ? ನನಗೆ ತುಂಬಾ ಪವರ್ ಇದೆ ಅಂತ ಅನಿಸ್ತಾ ಇದೆ. ಆಮೇಲೆ 40 ಹೋಗ್ತಾ ಇದ್ದೀನಿ ಅಂತ ಗೊತ್ತೇ ಆಗಲ್ಲ. 40-50 ಹೋಗ್ತಾ ಇದ್ದೀನಿ, ಅಷ್ಟು ಆಕ್ಸಲೇಷನ್ ಕೊಟ್ಟಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಈ ಥ್ರಾಟಲ್ ಮಾತ್ರ ತುಂಬಾ ಸ್ಮೂತ್ ಇದೆ, ಬೆಣ್ಣೆ ತರ ಇದೆ, ಗೊತ್ತೇ ಆಗಲ್ಲ ಅದು. ನನಗಂತೂ ರೈಡಿಂಗ್ ಎಕ್ಸ್ಪೀರಿಯನ್ಸು, ಫಸ್ಟ್ ಡೇ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ಮತ್ತೆ 75, 76, 78. ನೀವೆಲ್ಲ ನೋಡ್ದಂಗೆ ಸ್ಪೀಡ್ ಫುಲ್ 80 ಸ್ಪೀಡಲ್ಲೆಲ್ಲ ಓಡಿಸ್ಬಿಟ್ರು ಸಾಹೇಬ್ರು. ಹೆಂಗಿತ್ತು 80 ಓಡಿಸಿದ್ದು? ಸಕ್ಕತ್ತಾಯ್ತು. ಫೀಲ್ ಮಾತ್ರ 80 ಹೋಗ್ತದೆ ಅಂತಾನೆ ಗೊತ್ತಾಗಿಲ್ಲ. ಆಕ್ಚುಲಿ ಖಾಲಿ ರೋಡಲ್ಲಿ ಸಿಕ್ಕಿದ್ರೆ ಹೈಪರ್ ಮೋಡಲ್ಲಿ 100 ಮೇಲೂ ಹೋಗ್ಬೋದು. ಸಕ್ಕತ್ತಾಗಿತ್ತು. ಮತ್ತೆ ಕಂಪ್ನಿಯವರು ಒಂದು ಕ್ಲೈಮ್ ಮಾಡ್ತಾರೆ ನಾರ್ಮಲ್ ಮೋಡಲ್ಲಿ ನಮ್ದು 80 ಸ್ಪೀಡ್ ಅಂತ. ಸೊ ಆ ಕ್ಲೈಮು ಟ್ರೂ ಆಯ್ತು. ಇವತ್ತು ಚೆಕ್ ಲಿಸ್ಟ್ ಅಲ್ಲಿ ಒಂದು ಚೆಕ್ ಮಾರ್ಕ್ ಮಾಡಿದೀವಿ. ಸೊ ನಾರ್ಮಲ್ ಮೋಡಲ್ಲಿ 80 ಸ್ಪೀಡ್ 100% ಹೋಗುತ್ತೆ. ನಾನು ಕೂತ್ಕೊಂಡಿರೋ ಗಾಡಿನಲ್ಲೆಲ್ಲ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಮೂರ್ ಬ್ರೇಕ್ ಇರುತ್ತೆ ನನ್ನ ಗಾಡಿ. ನೀವು ಯೋಚನೆ ಮಾಡ್ತಿರ್ಬೋದು ಯಾವ ತರ, ಫ್ರಂಟ್ ಒಂದು ಬ್ಯಾಕ್ ಒಂದು, ಇನ್ನೊಂದು ಯಾವುದು ಅಂತ. ಇನ್ನೊಂದು ಸೈಡ್ ಬ್ರೇಕ್ ಇರುತ್ತೆ. ಮೇಡಮ್ ಹಾಕೊಂಡು ಹಿಂಗೆ ಎಳಿತಾ ಇರ್ತಾರೆ, ಏನಾದ್ರೂ ಬಂದ್ರೆ ಇಲ್ಲಿ ಎಳ್ದು ಬಿಡೋದು. ಇಲ್ಲಿ ಅದು 3ನೇ ಬ್ರೇಕ್. ನಿಮ್ಮ ಹೆಂಡ್ತಿನೂ ಹಿಂಗೇನಾ? ಕಮೆಂಟ್ ಮಾಡಿ ಹೇಳಿ. ಆಕ್ಚುಲಿ ಮೊನ್ನೆ 2 ಡೇಸ್ ಬ್ಯಾಕ್ ಇಂದ ನಾನು ಇನ್ನೊಂದು ಹೆಲ್ಮೆಟ್ ಯಾರೋ ಹಿಂಗೆ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಇವಾಗ ಆರಾಮಾಗಿ 2 ಹೆಲ್ಮೆಟ್ನ ಇಡ್ಬೋದು ನಾವು. ಗಾಡಿ ತೊಗೊಂಡಾಗ್ಲಿಂದ ಇದೊಂದು ಎರರ್ ತೋರಿಸ್ತಾ ಇರುತ್ತೆ. ಗಾಡಿ ಸ್ಟಾರ್ಟ್ ಮಾಡಿದಾಗ ಬ್ರೇಕ್ ಸೆನ್ಸರ್ ಇಶ್ಯೂ, ಟರ್ನ್ ಆಫ್ ಬ್ರೇಕ್ ಬೈ ವೈರ್ ಟು ರೈಡ್ ಅಂತ ಬರ್ತಾ ಇದೆ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋದ್ರೂ ಇಲ್ಲಿ ಏನೋ ಅದ್ರದ್ದು ಬಗ್ಗೆ ಏನೋ ಗೊತ್ತಾಗಿಲ್ಲ ನನಗೆ, ಎಲ್ಲಿ ಡಿಸೇಬಲ್ ಮಾಡೋದು ಏನು ಎತ್ತ ಅಂತ. ಬಟ್ ಇವಾಗ ಸದ್ಯಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆರ್ಡ್ ರೀಸೆಟ್ ಮಾಡ್ತಾಯಿದ್ದೀನಿ. ಈಗ ರೀಸ್ಟಾರ್ಟ್ ಆದಾಗ ವರ್ಕ್ ಆಗ್ತದೆ. ಸೊ ಇದೊಂದು ಫಸ್ಟ್ ಇಶ್ಯೂ, ಚೆಕ್ ಮಾಡಿಸ್ಬೇಕು. ಅದು ಏನಕ್ಕೆ ಏನು ಅಂತ ಚೆಕ್ ಮಾಡಿಸ್ಬೇಕು. ಇವಾಗ ತಾನೇ ಸ್ಟ್ಯಾಂಡಪ್ ಕಾಮಿಡಿ ಮುಗಿಸ್ಕೊಂಡು ಬಂದ್ವಿ. ನೀವು ನೋಡ್ದಂಗೆ 1-2 ಫೋಟೋಸ್ ತೆಗೆದ್ವಿ. ಆಕ್ಚುಲಿ ನೀವು ಆನ್ಲೈನ್ ನೋಡೋದಕ್ಕೂ ಈ ಲೈವ್ ಅಲ್ಲಿ ನೋಡೋದಕ್ಕೂ ಗಜಾಂತರ ಡಿಫ್ರೆನ್ಸ್ ಇದೆ. ಶ್ರೀಗಂತೂ ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ ಅಂತ ನನಗೆ. ಅಲ್ಲಿ ಲಾಸ್ಟ್ ಏನ್ ಶೋ ಮುಗೀತಾ ಇದೆ ಅನ್ಬೇಕಾದ್ರೆ ಇಲ್ಲೆಲ್ಲ ನೋವು ಬರ್ತದೆ. ಏನೋ ನೋವು ಬರ್ತದೆ, ಒಂದ್ ಸೆಕೆಂಡ್ ಆಮೇಲೆ ಯೋಚನೆ ಮಾಡ್ತೀನಿ, ಓ ನಕ್ಕಿ ಇಲ್ಲೆಲ್ಲ ನೋವು ಬರ್ತದೆ ಗುರು ಅಂತ ಅನ್ಕೊಂಡೆ. ಪಾಪ ಅವ್ರಿಗೆಲ್ಲ ತುಂಬಾ ಕಷ್ಟ ಪಡ್ತಾರೆ. ಅವ್ರಿಗೆ ಆಡಿಯನ್ಸ್ ತುಂಬಾ ಕಮ್ಮಿ, ಸಪೋರ್ಟ್ ತುಂಬಾ ಬರ್ಬೇಕು. ಅವ್ರು ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಇದೆ ಅವ್ರಿಗೆ ಟ್ಯಾಲೆಂಟ್. ನಾವು ಎಷ್ಟು ಸಪೋರ್ಟ್ ಕೊಡ್ತೀವಿ, ಸ್ಪಾಂಟೇನಿಯಸ್ ಆಗಿರ್ಬೇಕಲ್ಲ ಆ ಲೆವೆಲ್ಗೆ ಮಾತ್ರ. ಸೊ ಆಕ್ಚುಲಿ ಇವತ್ತು ಬಂದಿದ್ದು ನಿತಿನ್, ರಮ್ಯಾ, ಹರ್ಮನ್, ಸುಹಾಸ್, ಮನೋಜ್ 5 ಜನ ಬಂದಿದ್ದು. ಎಲ್ಲ ಕನ್ನಡ ಜನ ಅಂತ ಅನ್ಕೊಂಡಿದ್ವಿ. ಆಕ್ಚುಲಿ ಹೌದು, ಅವ್ರ ಶೋ ಹೆಸರು ಇದ್ದಿದ್ದು 3 ಜನ ಅಂತ. ಬಟ್ 5 ಜನ ಬಂದಿದ್ದು. ಸಕಲಾಯಿತು. ಹೌದು,
ಸೊ ಇವಾಗ ನಾವು ಇಲ್ಲಿ ಆಲ್ಮೋಸ್ಟ್ ಸಾಂಗಿ ಟ್ಯಾಂಕ್ ಹತ್ರ ಬಂದಿದ್ದೀವಿ. ಒಂದು 35 ಕಿಲೋಮೀಟರ್ಸ್ ಏನೋ ಓಡಿಸಿದ್ದೀವಿ. 66% ಏನೋ ಬ್ಯಾಟ್ರಿ ಇನ್ನ ರಿಮೈನಿಂಗ್ ಇದೆ. ನೋಡೋಣ ಎಷ್ಟಾಗತ್ತೆ. ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ನಾವು ತುಂಬಾ ಕಡೆ 70-80s ಅಲ್ಲೆಲ್ಲ ಓಡಿದೀವಿ. ಅಂದ್ರೆ ಫಸ್ಟ್ ರೈಡ್ ಅಲ್ವಾ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಎಷ್ಟು ಫಾಸ್ಟ್ ಹೋಗುತ್ತೆ ಅಂತ. ಮೋಸ್ಟ್ಲಿ 50s ಅಲ್ಲೇ ಓಡಿಸಿದ್ರೆ ಇನ್ನ ಜಾಸ್ತಿ ಕೊಡ್ತಾ ಇದ್ದಾರೆ. 40-50s ಅಲ್ಲಿ ಓಡಿಸಿದ್ರೆ ಸ್ವಲ್ಪ ಜಾಸ್ತಿ ಕೊಡೋದು. ನೋಡೋಣ, ಗೊತ್ತಿಲ್ಲ ಎಷ್ಟು ಕೊಡತ್ತೆ ಏನು ಅಂತ. ಆಮೇಲೆ ನೀವು ಡಬಲ್ಸ್ ಹೋಗೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಕಂಪ್ನಿ ಆಕ್ಚುಲಿ ಕ್ಲೈಮ್ ಮಾಡೋದು ನಿಮಗೆ 70 kg ಇರೋ ಪರ್ಸನ್ನು ವಿತೌಟ್ ಒಳಗಡೆ ಜಾಸ್ತಿ ಏನು ತೂಕ ಇಡ್ತಾರೆ ಡಿಕ್ಕಿ ಒಳಗಡೆ. ಸೊ ನಾರ್ಮಲ್ ವೆಯ್ಟಲ್ಲಿ ಹೋದರೆ ನಿಮಗೆ 170-180 ಕೊಡುತ್ತೆ ಅಂತ ಹೇಳ್ತಾರೆ ನಾರ್ಮಲ್ ಮೋಡಲ್ಲಿ. ಸೊ ಅದೇ ಎಕೋ ಮಾಡೆಲ್ ಆದರೆ 242 ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ಡಬಲ್ಸ್ ಓಡಿಸಿದಲ್ಲ, ಸೊ ಅದು ಕೂಡ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಲೆಟ್ಸ್ ಸಿ. ಬಟ್ ನಾವು ನಿಮ್ಮ ರಿಸಲ್ಟ್ನ ಖಂಡಿತವಾಗ್ಲೂ ನಾವು ಶೇರ್ ಮಾಡ್ತೀವಿ. ಕೊನೆ ತನಕ ಹೋಗಿ ಆಲ್ಮೋಸ್ಟ್ ಇನ್ನು 5% 3% ಇರೋ ತನಕನೂ ಗಾಡಿ ಓಡಿಸಿ ಓನ್ಲಿ ಫಾರ್ ದ ಫಸ್ಟ್ ಟೈಮ್ ಅಷ್ಟವರೆಗೂ ಓಡಿಸ್ತೀವಿ. ಆಮೇಲಂತೂ ನೀವು ಯಾರು ಓಡಿಸ್ಬೇಡಿ ಆ ಲೆವೆಲ್ಗೆ. ಇಟ್ ಈಸ್ ಜಸ್ಟ್ ಲೈಕ್ ಮೊಬೈಲ್ ಹೆಂಗೆ ನಾವು 3% 5% ವರೆಗೂ ಇಟ್ಟಿರ್ತೀವಿ, ಅವಾಗ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಟ್ಸ್ ಸೇಮ್ ಥಿಂಗ್. ಓಕೆ, ಸಿಗೋಣ. ಬೈ ಬೈ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ದಿ ನೆಕ್ಸ್ಟ್ ಡೇ ಸಾಹೇಬ್ರು ಯಾವ ಲೆವೆಲ್ಗೆಲ್ಲ ಕ್ಯಾಮ್ರಾನೆಲ್ಲ ಫಿಕ್ಸ್ ಮಾಡಿಕೊಂಡು ರೆಡಿ ಆಗಿದ್ದಾರೆ ನಿಮಗೆ ರೇಂಜ್ನ ತೋರ್ಸೋಕ್ಕೆ, ಯಾವ ಮೋಡಲ್ಲಿ ಹೋಗ್ಬೋದು ಅಂತ. ಆಲ್ ದಿ ಬೆಸ್ಟ್. ಬಾಯ್. ಬೆಳಗ್ಗೆ ನಾಯಿಗಳು ಅಟ್ಯಾಕ್ ಮಾಡ್ಬಿಟ್ವಲ್ಲ ಗುರು. ಬನ್ನಿ, ಈಗ 46% ಇದೆ ಬ್ಯಾಟ್ರಿ. ಟೈಮ್ ಬಂದು 6:45. ಬೆಳಗ್ಗೆನೆ ಹೊರಟಿದ್ದೀನಿ. ಸೊ ಆಫೀಸ್ಗೆ ಹೋಗಿ ವಾಪಸ್ ಬರಬೇಕು. ನನಗೆ ಭಯ ಆಗ್ತಾ ಇರೋದಂದ್ರೆ, ಆಫೀಸು ಸಿಟಿ ಒಳಗಡೆಯಿಂದ ಹೋದರೆ 25 + 25 ಒಂದು 50 ಕಿಲೋಮೀಟರ್ ಆಗುತ್ತೆ. ಸೊ ಇರೋದೇ 46% ಬ್ಯಾಟ್ರಿ. ನಾನು ವಾಪಸ್ ಬರೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ. ಇದರಲ್ಲಿ ಬೇರೆ ನಿಮಗೆ ನಾನು ಹೈಪರ್ ಮೋಡು ಎಲ್ಲಾನು ಟೆಸ್ಟ್ ಮಾಡಿ ತೋರಿಸ್ಬೇಕು. ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎಷ್ಟು ರೇಂಜ್ ಕೊಡುತ್ತೆ ಅಂತ ತೋರಿಸ್ಬೇಕು. ಸೊ ಆಗತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ ಬನ್ನಿ. ಫಸ್ಟ್ ಟೈಮು ಗೋಪ್ರ ಹಾಕೊಂಡು ಈ ಥರ ಗಾಡಿ ಓಡಿಸ್ತಾ ಇರೋದು. ಏನಾದರೂ ಸ್ವಲ್ಪ ಆಂಗಲ್ ಸರಿಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ವೆಹಿಕಲ್ ತಗೊಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತೀರಾ, ಬಟ್ ಆನ್ಲೈನ್ ಅಲ್ಲಿ ಎಲ್ಲೋ ರಿವ್ಯೂಸ್ ನೋಡ್ಬಿಡ್ತೀರಾ. ಏನ್ ಗುರು ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇದೆ, ಬೆಂಕಿ ಎಲ್ಲ ಹತ್ಕೊಂಡ್ಬಿಟ್ಟಿದೆ, ಮುರಿದೋಗಿದೆ, ಅಲ್ಲಲ್ಲೇ ನಿಂತುಗೋಗಿದೆ. ಸೊ ಈ ತರ ಎಲ್ಲ ನೆಗೆಟಿವ್ ರಿವ್ಯೂಸ್ ನೋಡ್ಬಿಟ್ಟು ನಿಮ್ಮ ಮೈಂಡ್ ಫ್ಲಕ್ಚುಯೇಟ್ ಆಗುತ್ತೆ. ಓಲಾಗಿಂತ ಏತರ್ ಬೆಟರಾ, ಏತರ್ಗಿಂತ TVS iQ ಬೆಟರಾ, ಯಾವ್ದು ಬೆಟರು ಅಂತ ಇನ್ನೊಂದ್ 2-3 ರಿವ್ಯೂಸ್ ನೋಡ್ತೀರಾ, ಇನ್ನ ಕನ್ಫ್ಯೂಸ್ ಆಗ್ತೀರಾ. ಈ ರಿವ್ಯೂ ನೋಡಿ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತಾನೆ ಕ್ಲಿಯರ್ ಕಟ್ ಆಗಿ ಎಷ್ಟು ರೇಂಜ್ ಕೊಡುತ್ತೆ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲಾನು ಈ ಒಂದು ವಿಡಿಯೋನಲ್ಲಿ ನಾವು ತಗೊಂಬರಕ್ಕೆ ಪ್ರಯತ್ನ ಪಟ್ಟಿದೀವಿ. ಸೊ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಎಲ್ಲಾ ತರ ಡೌಟ್ಸ್ ಕೂಡ ಕ್ಲಿಯರ್ ಆಗತ್ತೆ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನನ್ನ ತಮ್ಮ ಆಲ್ಮೋಸ್ಟ್ ಒಂದು 4 years ಇಂದ, ಅಂದ್ರೆ ಓಲಾ ಫಸ್ಟ್ ವರ್ಷನ್ ಬಂತು, ಏತರ್ ಅವಾಲೆ ಬಂದಿತ್ತು, ಆದ್ರೆ ಏತರ ಅಷ್ಟು ಮೂವ್ ಆಗ್ತಾ ಇರ್ಲಿಲ್ಲ. ಓಲಾ ಬಂದಾದ್ಮೇಲೆ ಆಕ್ಚುಲಿ ಗುರು ಇದು ರೆವಲ್ಯೂಷನ್ ಶುರು ಆಗಿದೆ. ಓಲಾ ಬಂದಾದ್ಮೇಲೆ ಎಲ್ಲಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೇರೆ ಬೇರೆ ಸ್ಟಾರ್ಟ್ಅಪ್ಸ್ ಬಂದಿದ್ದು ಓಲಾ ಬಂದಾದ್ಮೇಲೆ. ಸೊ ಅದೊಂಥರ ನಿಮ್ಗೆ ಪುಷ್ ಕೊಡ್ತು. ಈ ಟಾಟಾ ಡೊಕೊಮೊ ಬಂದಾದ್ಮೇಲೆ ಹೇಗೆ ಬೇರೆ ಮೊಬೈಲ್ ಕರಿಯರ್ಸ್ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಆಯ್ತು, ಅವಾಗ ಎಲ್ಲಾರ್ದು ರೇಟ್ಸ್ ಕಡಿಮೆ ಆಯ್ತು. ಅದೇ ತರನೇ ಓಲಾ ಬಂದಾದ್ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ಕ್ಯಾಟಗರಿನಲ್ಲಿ ಒಂದು ರೆವಲ್ಯೂಷನ್ ತಂದಿದೆ ಅದು. ನನ್ನ ತಮ್ಮ ಎಷ್ಟು ಒಂದು 4-5 ವರ್ಷದಿಂದ ನಾನು ಇವಿ ತಗೊಂತೀನಿ ಅಂತ ಬರೀ ರಿವ್ಯೂಸ್ ನೋಡಿ 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 ಕನ್ಫ್ಯೂಸ್ ಆಗಿ ನಾನು ಇನ್ನ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಈಗ ನಾನು ಜಸ್ಟ್ 1 ತಿಂಗಳಿಂದ ಅನ್ಕೊಂಡೆ, ನನಗೆ ಇಷ್ಟು ಒಂದು ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಇಂದ ಆಫೀಸ್ಗೆ ಹೋಗೋದಿರ್ಲಿಲ್ಲ, ವರ್ಕ್ ಫ್ರಮ್ ಹೋಮೇ ಇತ್ತು. ಇವಾಗ ಆಫೀಸಿಗೆ ಕರಿತಾ ಇದ್ದಾರೆ, ಮನೆಯಿಂದ ಕೆಲಸ ಮಾಡಕ್ ಆಗಲ್ಲ. ಸೊ ಅದರಿಂದ ಪ್ರತಿ ದಿವಸ 60 ಕಿಲೋಮೀಟರ್ಸ್ ನಾನು ಓಡಾಡಬೇಕು ಅಂದ್ರೆ ಪೆಟ್ರೋಲ್ ಹಾಕ್ಸಕ್ ಆಗಲ್ಲ. ಅದ್ರ ಬಲ್ಲಿ ಇವಿ ತಗೊಂಡ್ಬಿಡೋಣ ಗುರು, ನಾನು ಪೆಟ್ರೋಲ್ ಹಾಕ್ಸೋ ದುಡ್ಡಿಗೆ ಅದೇ EMI ಕಟ್ಬಿಟ್ಟು ಇವಿ ತಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. 1 ತಿಂಗಳಿಂದ ಡಿಸೈಡ್ ಮಾಡಿದವನು ಇವತ್ತಾಗಲೇ ನಾನು ಇವಿ ನನ್ನ ಕೈಯಲ್ಲಿದೆ.
ಸೊ ಇಟ್ಸ್ ಆಲ್ ಅಬೌಟ್ ಡೈಲಿ ಲೈಫಲ್ಲಿ ನಿಮ್ಗೆ ಯಾವ ಥರ ಕಮ್ಯೂಟ್ ಇದೆ ಅನ್ನೋದ್ರ ಮೇಲೆ ನಿಮಗೆ EV ತಗೊಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ರಿ. ಸೊ ತುಂಬಾ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಓಡ್ಸ್ ನೋಡಿ, ಟೆಸ್ಟ್ ರೈಡ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಜಾಸ್ತಿ ಏನ್ ಡಿಫ್ರೆನ್ಸ್ ಬರಲ್ಲ. ಕೆಲವೊಂದ್ರಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಸ್ವಲ್ಪ ಟಾರ್ಕ್ ಕಡಿಮೆ ಇರುತ್ತೆ. ಬಟ್ ನೀವು ಡೈಲಿ ಸಿಟಿ ಲೈಫಲ್ಲಿ ಓಡಿಸೋದ್ರಿಂದ ಸೊ ಅದೆಲ್ಲ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ನನಗೆ ಓಲಾ ಇಷ್ಟ ಆಯ್ತು, ಸೊ ನಾನು ಓಲಾ ತಗೊಂಡೆ. ತುಂಬಾ ಜನದ ರಿವ್ಯೂ ಕೇಳಿದೆ ನಾನು, ಅಂದ್ರೆ ಓಡಿಸಿರೋರ್ದು. ನಾನು ಆನ್ಲೈನಲ್ಲೆಲ್ಲ ಹೋಗಿ ಅಲ್ಲೂ ಎಲ್ಲ ನೆಗೆಟಿವ್ ನಾನು ನೋಡಿದ್ದೆ. ಬಟ್ ಆಕ್ಚುಲಿ ಓಡಿಸಿ 2 ವರ್ಷದಿಂದ 3 ವರ್ಷದಿಂದ Gen 1 Gen 2 ಇಟ್ಕೊಂಡಿರೋರ್ದು ರಿವ್ಯೂ ಕೇಳಿದಕ್ಕೆ ಅವರು ಕಣ್ಣು ಮುಚ್ಕೊಂಡು ತಗೊಬೋದು ಅಂತ ಹೇಳಿದಕ್ಕೆ ನಾನು ತಗೊಂಡಿದ್ದು. ಓಕೆ, ಹೈಪರ್ ಮೋಡ್ಗೆ ಹಾಕಿದ್ದೀನಿ, ನೋಡೋಣ ಎಷ್ಟೋಗುತ್ತೆ ಅಂತ. ಓ ಮೈ ಗಾಡ್, ಟಾರ್ಕ್ ಜಾಸ್ತಿ ಇದೆ ಗುರು ಇದರಲ್ಲಿ. ಪವರ್ ಸಿಕ್ಕಾಬಟ್ಟೆ ಇದೆ ಹೈಪರ್ ಮೋಡ್ ಅಲ್ಲಿ. ಹೋಗೋದು ಗೊತ್ತೇ ಆಗ್ತಾ ಇಲ್ಲ ಗುರು. ಒಂದು ಸ್ಟ್ರೆಚ್ ಸಿಗ್ಬೇಕು ನನ್ಗೆ. ಇಲ್ಲೆಲ್ಲ ತುಂಬಾ ಟ್ರಾಫಿಕ್ ಇದೆ. ಒಂದು ಸ್ಟ್ರೆಚ್ ಸಿಕ್ಕಿದ್ರೆ ಖಾಲಿ ಸ್ಟ್ರೆಚ್ ಹೈಪರ್ ಮೋಡ್ ಅಲ್ಲಿ ಹೊಡಿಬಹುದು ಗುರು. ಬಟ್ ಬ್ಯಾಟ್ರಿ ಹಂಗೆ ತಿನ್ಬಿಡತ್ತೆ. ಆದ್ರೆ ಟಾಪ್ ಸ್ಪೀಡ್ ತೋರಿಸ್ತೀನಿ, ಇಲ್ಲಾಂದ್ರೆ ಬೇಜಾರ್ ಮಾಡ್ಕೊಂಬೇಡಿ, ಇನ್ನೊಂದು ವಿಡಿಯೋ ತೋರ್ಸೋಣ. 17 ಹೋಗ್ತಾ ಇದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು. ನನಗೆ ಗಾಡಿ ಸೌಂಡ್ ಮಾತ್ರ ಸಾಕಾದ್ ಇಷ್ಟ ಆಯ್ತು ಗುರು. ಫುಲ್ ಆ ಚೈನ್ ಡ್ರೈವ್ ಏನೋ ಗೊತ್ತಿಲ್ಲ, ಸೌಂಡ್ ಮಾತ್ರ ಸೂಪರ್ ಬೈಕ್ ಸೌಂಡ್ ಬಂದಂಗ್ ಬರತ್ತೆ. ಸೂಪರ್ ಬೈಕ್ ಸ್ಟಾರ್ಟ್ ಆಗಿ ಸ್ವಲ್ಪ ಫಸ್ಟ್ ಗೇರ್ ಅಲ್ಲಿ ಮೂವ್ ಆದಾಗ ಯಾವ ತರ ಸೌಂಡ್ ಬರತ್ತೆ ನೋಡಿ, ಆ ತರ ಸೌಂಡ್ ಬರತ್ತೆ. ಸೈಕ್ ಮಾತ್ರ. ಏರ್ಲೈನ್ಸ್ ಹೋಟೆಲ್, ನಮ್ಮ ಬೆಂಗಳೂರಿನ ಫಸ್ಟ್ ಕಾರ್ನರ್ ಹೌಸ್. ಸೊ ಇಲ್ಲಿ ನಾವೆಲ್ಲೇ ರೋಡ್ ಹತ್ರ ಇದ್ದೀನಿ ನಾನೀಗ. ಸೊ ಇನ್ನ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ಹೋಗ್ಬೇಕು ನಾನು ಆಫೀಸ್ಗೆ. 36% ಇದೆ ಬ್ಯಾಟ್ರಿ. ಮತ್ತೆ ಈ ಗಾಡಿನಲ್ಲಿ ಇನ್ನೊಂದೇನು ಅಂದ್ರೆ ರೀಜನ್ ತುಂಬಾ ಇಂಪ್ರೂವ್ ಮಾಡಿದೀವಿ ನಾವು ಅಂತ ಹೇಳ್ತಾರೆ. ಆಕ್ಸಿಲೇಟರ್ ಅನ್ನ ಉಲ್ಟಾ ತಿರುಗಿಸಿದಾಗ ಬ್ಯಾಟ್ರಿ ತಿರ್ಗಾ ರೀಜನರೇಟ್ ಆಗಿ ರೀಚಾರ್ಜ್ ಆಗತ್ತೆ. ಸೊ ಆ ಒಂದು ಟೆಕ್ನಾಲಜಿನ Gen 1 Gen 2 ನಲ್ಲೂ ಇತ್ತು, ಬಟ್ ಇದರಲ್ಲಿ ಇನ್ನ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಬ್ರೇಕ್ ಬೈ ವೈರ್ ಟೆಕ್ನಾಲಜಿ ಅಂತ ಏನಿದೆ 15% ಮೋರ್ ರೀಜನ್ ಪವರ್ ನ ಜನರೇಟ್ ಮಾಡತ್ತೆ. ನೋಡೋಣ ಅದು ಕೂಡ ಎಷ್ಟು ಹೆಲ್ಪ್ ಆಗತ್ತೆ ಏನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಸೊ ಫುಲ್ ರೇಂಜ್ ಟೆಸ್ಟ್ ಆದ್ಮೇಲೆ ಸೊ ಅದ್ರದ್ದು ಎಷ್ಟು ನಾನು ಇಲ್ಲಿ ತನಕ ಯೂಸ್ ಮಾಡಿದ್ದೀನಿ ಅಂತ ನನ್ನ ಓಲಾ ಎಲೆಕ್ಟ್ರಿಕ್ ಆಪ್ ಏನಿದೆ ಅದ್ರಲ್ಲಿ ತೋರಿಸ್ಬಿಡತ್ತೆ. ಆಕ್ಚುಲಿ ಬ್ರೇಕ್ ಹಿಡಿಯೋದೇ ಬೇಡ. ಚಿಕ್ಕ ಚಿಕ್ಕ ಹಳ್ಳ ಬಂದಾಗ ಜಸ್ಟ್ ವಾಪಸ್ ನೀವು ಆಕ್ಸಿಲೇಟರ್ ನ ಎಳ್ಕೊಂಡ್ರೆ, ಉಲ್ಟಾ ಎಳ್ಕೊಂಡ್ರೆ ಸಾಕು, ಫುಲ್ ಆಲ್ಟಿಗೆ ಬಂದ್ಬಿಡತ್ತೆ. ಸೊ ಆದ್ರಿಂದ ರೀಜನರೇಷನ್ ಸ್ವಲ್ಪ ಜಾಸ್ತಿ ಆಗತ್ತೆ. ಆಮೇಲೆ ಓಲಾ ಅವರು MoveOS 5 ಅಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ. ಒಂದು ಹೊಸ ಥೀಮ್ ತಗೊಂಡ್ಬಂದಿದ್ದಾರೆ, ಭಾರತ್ ಮೋಡ್ ಅಂತ. ಪ್ಲಸ್ DIY ಮೋಡ್ ಅಂತ ತಗೊಂಡ್ಬಂದಿದ್ದಾರೆ, ಡೂ ಇಟ್ ಯುವರ್ ಸೆಲ್ಫ್ ಮೋಡ್ ಅಂತ. ಸೊ ನಿಮ್ಗೆ ಯಾವ ತರ ಬೇಕೋ ಆ ಮೋಡ್ ನ ನೀವು ಸೆಟ್ ಮಾಡ್ಕೊಬಹುದು. ಸೊ ನಾರ್ಮಲ್ಲು, ಎಕೋ, ಹೈಪರ್ ಮತ್ತೆ ಸ್ಪೋರ್ಟ್ ಬಿಟ್ಟು ನಿಮ್ಮ ಮೋಡ್ ನ ನೀವೇ ಸೆಟ್ ಮಾಡ್ಕೊಂಡು, ನಾನು ಇಷ್ಟೇ ಸ್ಪೀಡಲ್ಲಿ ಹೋಗ್ತೀನಿ, ಇಷ್ಟೇ ಮೋಟ್ರು ಅದ್ರ ಕೆಪಾಸಿಟಿ ತಗೊಬೇಕು ಅದನ್ನ. ಸೊ ಈ ತರ ಎಲ್ಲ ನೀವು ಸೆಟ್ ಮಾಡ್ಕೊಂಡು ನಿಮ್ಮ ಮೋಡ್ ನ ನೀವು ಸೆಟ್ ಮಾಡ್ಕೊಬಹುದು. ಮತ್ತೆ ಇನ್ನೊಂದು ಸ್ಮಾರ್ಟ್ ವಾಚ್ ಇದ್ರೆ ನಿಮ್ಮ ಹತ್ರ, ಆಪಲ್ ವಾಚ್ ಅಥವಾ ಆಂಡ್ರಾಯ್ಡ್ ವಾಚಸ್, ಇದೆಲ್ಲ ಇವಾಗೆಲ್ಲ ತುಂಬಾ ಸ್ಮಾರ್ಟ್ ವಾಚಸ್ ತುಂಬಾ ಬರೋದಲ್ಲ. ಸೊ ಆ ತರ ವಾಚಸ್ ಇದ್ದಾಗ ಆ ವಾಚ್ ಇಂದಾನೆ ನೀವು ಗಾಡಿನ ಅನ್ಲಾಕ್ ಮಾಡೋದು, ಮತ್ತೆ ಗಾಡಿ ಎಷ್ಟು ಓಡಿದೆ, ಸೊ ಈ ತರ ಎಲ್ಲ ಚಿಕ್ಕ ಚಿಕ್ಕ ಡೀಟೇಲ್ಸ್ ನ ತೋರ್ಸತ್ತೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಫೀಚರ್ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನೀವು ಇನ್ನ ಗಾಡಿ ಸ್ವಲ್ಪ ದೂರ ಇದ್ದಾಗ್ಲೇನೆ, ಒಂದು 10 ಮೀಟರ್ ಇದ್ದಾಗ್ಲೇನೆ ನೀವು ಸ್ಮಾರ್ಟ್ ವಾಚ್ ಇಂದ ಹಿಂಗೆ ತೆಗೆದ್ಬಿಟ್ಟು ಕ್ಲೀನಾಗಿ ಹಿಂಗೆಲ್ಲ ಅನ್ಲಾಕ್ ಮಾಡ್ಬಿಡ್ಬೋದು. ಸೊ ಇಟ್ಸ್ ಅ ಗುಡ್ ಫೀಚರ್. ಸೊ ಈ ತರ ತುಂಬಾ ಫೀಚರ್ಸ್ ನ MoveOS 5 ಅಲ್ಲಿ ಅವರು ಕೊಟ್ಟಿದ್ದಾರೆ. ಮತ್ತೆ ಸ್ಮಾರ್ಟ್ ಪಾರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಸಪರೇಟ್ ವಿಡಿಯೋ ನಿಮಗೆ ಮಾಡಿ ನಾನು ತೋರಿಸ್ತೀನಿ. ಈಗ 32% ಇದೆ ಬ್ಯಾಟ್ರಿ. ಸೊ ನೋಡೋಣ. ನಾನು ನನ್ನ ಆಫೀಸ್ಗೆ ಇನ್ನೊಂದು 9 ಕಿಲೋಮೀಟರ್ಸ್ ಇದೆ. ಸೊ ನನ್ನ ಪ್ರಕಾರ ಒಂದು 24% ಅದ 23% ಬಂದು ನಿಲ್ಬಹುದು. ನಾನು ತಗೊಂಡೊಂದು 3-4 ಡೇಸ್ ಆಗಿದೆ. 14th ಬಂದಿದ್ದು, ಇವತ್ತು 18th, 4 ಡೇಸ್ ಆಗಿದೆ. ನನಗೆ ಯಾವುದೇ ತರ ಮೇಜರ್ ಇಶ್ಯೂಸ್ ಬಂದಿಲ್ಲ, ಏನೂ ಆಗಿಲ್ಲ ಇಲ್ಲಿವರೆಗೂ. ಟಚ್ ವುಡ್ ಏನೂ ಆಗಿಲ್ಲ, ಫಿಂಗರ್ಸ್ ಕ್ರಾಸ್ ಏನೂ ಆಗಿಲ್ಲ. ಬಟ್ ಒಂದೊಂದ್ಸತಿ ಅವಾಗ ಅದೇನೋ ಎಲ್ ಬ್ರೇಕ್ ವೈರ್ ಸೆನ್ಸರ್ ಇಶ್ಯೂ ಅಂತ ಬರುತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಒಂದೊಂದ್ಸತಿ ಯಾವಾಗಲೂ ಅಷ್ಟೇ.
ಸೊ ಅದನ್ನು ಕೂಡ ರೀಸ್ಟಾರ್ಟ್ ಮಾಡ್ತಿದ್ದಂಗೆ ಸರಿ ಹೋಗುತ್ತೆ. ಸೊ ಅದನ್ನು ಕೂಡ ನೆಕ್ಸ್ಟ್ ಅಪ್ಡೇಟ್ಸ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಬೆಸ್ಟ್ ಪಾರ್ಟ್ ಅಂದ್ರೆ ಏನೇ ಇಶ್ಯೂಸ್ ಇದ್ರೂ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅದನ್ನ ಫಿಕ್ಸ್ ಮಾಡ್ಬೋದಲ್ಲ. ಸೊ ಆ ಮಟ್ಟಿಗೆ ನಮ್ಮ ಟೆಕ್ನಾಲಜಿ ಬೆಳೆದಿದೆ ನೋಡಿ. ಸೊ ಅದು ತುಂಬಾನೇ ಸೂಪರ್ ಅಂತಾನು ಅನ್ಬೋದು. ಮತ್ತೆ ತುಂಬಾ ಒಂದೊಂದ್ಸತಿ ಬ್ಯಾಡ್ ಅಂತಾನು ಅನ್ಸುತ್ತೆ, ಯಾಕಂದ್ರೆ ನೆಕ್ಸ್ಟ್ ಅಪ್ಡೇಟ್ ಬರೋ ತನಕ ನಾವು ಕಾಯ್ಬೇಕು. ನಮ್ ಬೆಂಗಳೂರಲ್ಲಿ ಆಫ್ ರೋಡಿಂಗ್ ಕೂಡ ಮಾಡಿಸ್ಬಿಟ್ಟವ್ರೆ ಗುರು ನೋಡಿ. ಫುಲ್ ಆಫ್ ರೋಡಿಂಗ್ ಅಲ್ಲೂ ಸಸ್ಪೆನ್ಷನ್ ಚೆನ್ನಾಗೇ ಇದೆ ಗುರು ನೋಡಿ. ಇದು ರಿವ್ಯೂ ಆಗೇ ಹೋಯ್ತು, ಆಫ್ ರೋಡಿಂಗ್ ರಿವ್ಯೂ ಓಲಾದು. ಪಾಪ ನಾನು ಅಲ್ಲಿ ಏನಕ್ಕೆ ಎಲ್ಲರೂ ಇಷ್ಟೊಂದು ಖಾಲಿ ಇದ್ರು ಸರ್ವಿಸ್ ರೋಡ್ ಬರ್ತಾ ಇಲ್ಲ, ಮೇನ್ ರೋಡ್ಗೆ ಕನೆಕ್ಟ್ ಆಗ್ತವ್ರೆ ಅಂತ ಅನ್ಕೊಂಡೆ. ಇವಾಗ ಗೊತ್ತಾಗ್ತಿದೆ. ನಾನು ಆಕ್ಚುಲಿ ಔಟರ್ ರಿಂಗ್ ರೋಡ್ ಮೇಲೆ ಬರೋದು, ಸಿಟಿ ಒಳಗಡೆ ಬರಲ್ಲ ಜಾಸ್ತಿ. ಸೊ ಈ ರೋಡ್ ಈ ತರ ಇಷ್ಟು ಖರಾಬ್ ಆಗಿದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಆಲ್ಮೋಸ್ಟ್ ಆಫೀಸ್ ಹತ್ರ ಬಂದೆ. ಇವಾಗ ಯೂಟರ್ನ್ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋದ್ರೆ ನಮ್ಮ ಆಫೀಸ್ ಸಿಗತ್ತೆ. ಸೊ ಬ್ಯಾಟ್ರಿ ಇನ್ನ 25 ಇದೆ. ಪ್ರಾಬಬ್ಲಿ ಒಳಗಡೆ ಹೋಗಿ ಪಾರ್ಕಿಂಗ್ ನಿಲ್ಸೋಸೋದಕ್ಕೆ 24 ಇರತ್ತೆ. ವಾಪಸ್ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಈ ಬ್ಯಾಟ್ರಿ ಇಟ್ಕೊಂಡು. ಟ್ರಾಫಿಕ್ ಬೇರೆ ಜಾಸ್ತಿ ಇರತ್ತೆ. ಸೊ ಅದೆಲ್ಲಾನು ಮ್ಯಾಟ್ರ್ ಆಗತ್ತೆ. ನೋಡೋಣ, ನೀವು ಕಮೆಂಟ್ ಮಾಡಿ ಹೇಳಿ ನಾನು ವಾಪಸ್ ಹೋಗೋಕ್ಕಾಗತ್ತೋ ಇಲ್ವೋ ಈ ಬ್ಯಾಟ್ರಿ ಇಟ್ಕೊಂಡು ಮನೆಗೆ ಅಂತ. ಆಫೀಸ್ ಹತ್ರ ಬಂದಿದ್ದೀನಿ. 25% ಆಗಿದೆ. ನೀವು ನೋಡ್ಬೋದು ಮನೆಯಿಂದ 24.6 ಕಿಲೋಮೀಟರ್ಸ್ ಆಗಿದೆ. ಸೊ ತಿರ್ಗಾ ವಾಪಸ್ಸು ಆಲ್ಮೋಸ್ಟ್ ಅಷ್ಟೇ ಹೋಗಬೇಕು. ಸೊ ಹೋಗ್ತೀನಾ ಇಲ್ವಾ ನೋಡೋಣ. 15% ಆದಮೇಲೆ ಎಕೋ ಮೋಡ್ಗೆ ಹೋಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಲೆಟ್ಸ್ ಸಿ ಯು ಇನ್ ದ ಆಫ್ಟರ್ನೂನ್. ಓಕೆ, ಆಫೀಸಿಂದ ಹೊರಟಿದ್ದೀನಿ. ನೋಡೋಣ, 24 ಕಿಲೋಮೀಟರ್ಸ್ ಕರೆಕ್ಟಾಗಿ ಹೋಗ್ಬೇಕು ನಮ್ಮ ಮನೆಗೆ. ಪವರ್ ಒಂದು ಸ್ವಲ್ಪ ಸ್ಲೋ ಆಗಿದೆ, ಅಲ್ಲ ಪವರ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ಆಲ್ಮೋಸ್ಟ್ 92 ಕಿಲೋಮೀಟರ್ ಓಡಿಸಿದ್ದೀನಿ ನಾನು. ಇನ್ನು 15% ಬ್ಯಾಟ್ರಿ ಇದೆ. ಸೊ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರು ಆರಾಮಾಗಿ 100 ಕಿಲೋಮೀಟರ್ಸ್ ಮೇಲೆ ಕೊಡತ್ತಿದ್ದು ಅಂತ ನೋಡಿ. 42 ಅಷ್ಟೇ, 42, 43 ಮೇಲೆ ಹೋಗಲ್ಲ ನಮ್ಮ ಎಕೋ ಮೋಡಲ್ಲಿ. ನಾನು ನಾರ್ಮಲ್ ಮೋಡಲ್ಲಿ ಓಡಿಸಿದ್ದೀನಿ, ಎಕೋ ಮೋಡಲ್ಲಿ ಓಡಿಸಿದ್ದೀನಿ, ಹೈಪರ್ ಮೋಡಲ್ಲೂ ಓಡಿಸ್ಬಿಟ್ಟಿದ್ದೀನಿ. ನಾರ್ಮಲ್ ಮೋಡಲ್ಲಿ 80 ತನಕ ಸ್ಪೀಡು ಕ್ಲಾಕ್ ಮಾಡಿದ್ದೀನಿ. ಮತ್ತು ಡಬಲ್ಸ್ ಓಡಿಸಿದ್ದೀನಿ. ಡಬಲ್ಸ್ ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ಸ್ ಡಬಲ್ಸ್ ಓಡಿಸಿದ್ದೀನಿ ನಾನು. 25 ಇನ್ನೂ ಜಾಸ್ತಿ ಡಬಲ್ಸ್ ಓಡಿಸಿದ್ದೀನಿ. ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ಸೇ ಡಬಲ್ಸ್ ಓಡಿಸಿದ್ದೀನಿ. ನನ್ನ ವೈಫ್ ಕೂಡ ಓಡಿಸಿದ್ದಾರೆ. ಅವರು ಒಂದು 20-25 ಕಿಲೋಮೀಟರ್ ಓಡಿಸಿದ್ದಾರೆ. ಸೊ ಇಬ್ಬರು ರೈಡರ್ಸ್ ಓಡಿಸಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರು 100 ಕಿಲೋಮೀಟರ್ಸ್ ಮೇಲೆ ಕೊಡುತ್ತೆ. ಅಂದರೆ ಇಷ್ಟು ಕೊಡೋ ಅಂಥದ್ದು ಈಗಲೂ ಮಾರ್ಕೆಟಲ್ಲಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಸೊ ಆದ್ದರಿಂದ ಓಲಾನೇ ಬೆಟರು. ಎಲ್ಲರೂ ಓಲಾ ತಗೊಳ್ಳೋದು ಇದಕ್ಕೋಸ್ಕರನೇ. ಸೊ ಭಾರತ್ ಮೂಡ್ ಇದೆ ನೋಡಿ, ಭಾರತ್ ಮೂಡ್ ಹಾಕಿದ್ದೀನಿ. ಸೊ ಫುಲ್ಲು ಪೀಕಾಕ್ದೆಲ್ಲ ಥೀಮ್ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ಬ್ಲೂ ನಂಗೆ ಫಸ್ಟೇ ಇಷ್ಟ, ಅದರಲ್ಲೂ ಲೈಟ್ ಬ್ಲೂ ಇನ್ನೂ ತುಂಬ ಇಷ್ಟ ನನಗೆ. ಇಲ್ಲಿ ತನಕ ಯಾರಾದರೂ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು 1000 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ರ ಇದ್ದೀವಿ. ಸೊ ಫಸ್ಟ್ ರಿವ್ಯೂ ವಿಡಿಯೋಗೆ ಸಖತ್ ಸಪೋರ್ಟ್ ತೋರಿಸಿದ್ದೀರಾ. ಸೊ ಇದೇ ಥರ ಸಪೋರ್ಟ್ ತೋರಿಸ್ತಾ ಇರಿ. 124 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ನಾವು ಸಕ್ಸಸ್ಫುಲಿ 101 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಫುಲ್ ಚಾರ್ಜಲ್ಲಿ 100+ ಹೋಗುತ್ತೆ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಇನ್ನು 6% ಇದೆ ಚಾರ್ಜು. ಸೊ ನಮ್ಮ ಮನೆಗೂ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ಸೇ ಇರ್ಬೋದು ಇಲ್ಲಿಂದ, ಒಂದು 5-6 ಕಿಲೋಮೀಟರ್ಸು. ಸೊ ಪರ್ಫೆಕ್ಟಾಗಿ ಅಲ್ಲಿಗೆ ಹೋಗಿ ನಿಲ್ಲಿಸ್ತಾರಂಗೆ ಮುಗ್ದೋಗತ್ತೆ ಅಂತ ಅನ್ಸುತ್ತೆ. ಇಲ್ಲ 1% ಬ್ಯಾಟ್ರಿ ಉಳಿದಿರ್ಬೋದು. ಓಕೆ, ಮನೆ ಹತ್ರ ಬಂದ್ವಿ. 3% ಇದೆ ಬ್ಯಾಟ್ರಿ. ಇಲ್ಲಿವರೆಗೂ 105 ಕಿಲೋಮೀಟರ್ಸ್ ಓಡಿದೆ. 3% ಅಲ್ಲಿ ನೀವೇ ಲೆಕ್ಕ ಹಾಕೊಳ್ಳಿ ಇನ್ನು ಎಷ್ಟು ಓಡ್ಬೋದು ಅಂತ. ಅಂದರೆ ಇನ್ನೊಂದು 4 ಕಿಲೋಮೀಟರ್ಸ್ ಓಡ್ಬೋದು, ಇಲ್ಲ 5 ಕಿಲೋಮೀಟರ್ಸ್ ಓಡ್ಬೋದು. ಎಕೋ ಮೋಡಲ್ ಇದೆಯಲ್ಲ ಅದರಿಂದ ಒಂದು 5 ಕಿಲೋಮೀಟರ್ಸು. ಸೊ ನಮ್ಮ ರೇಂಜ್ ಬಂದ್ಬಿಟ್ಟು 110. ಬ್ಯಾಟ್ರಿ ಕಂಪ್ಲೀಟ್ ಆಗಿ ಕ್ಯಾಲಿಬ್ರೇಟ್ ಆಗದಿರೋ ಕಾರಣ ಇನ್ನೂ ಒಂದು 5 ಕಿಲೋಮೀಟರ್ಸ್ ಇದಕ್ಕೆ ಎಕ್ಸ್ಟ್ರಾ ಕೊಡ್ಬೋದು. ಸೊ 115 ನೀವು ಮಿಕ್ಸ್ ಮೋಡ್ಸ್ ಅಲ್ಲಿ ಓಡಿಸಿದಾಗ. ಸೊ ನಾರ್ಮಲ್ ಮೋಡ್ ಆಗಿ ಓಡಿಸಿದಾಗ ಬೇರೆನೇ ರೇಂಜ್ ಬರ್ಬೋದು, ಇನ್ನೊಂದು 10 ಕಿಲೋಮೀಟರ್ ಜಾಸ್ತಿ ಬರ್ಬೋದು. ಬಟ್ ಮಿಕ್ಸ್ ಮೋಡ್ ಅಲ್ಲಿ ಓಡಿಸಿದಾಗ ನಿಮಗೆ 110 to 115 ಕೊಡುತ್ತೆ. ಸೊ ದಿಸ್ ಇಸ್ ದ ರಿಯಲ್ ರೇಂಜ್. ನೋಡಿ ಆಫೇ ಆಗ್ಬಿಟ್ಟಿದೆ. 3% ಇತ್ತು, ಬಟ್ ಆಫ್ ಆಗ್ಬಿಟ್ಟಿದೆ. ಇವಾಗ ಚಾರ್ಜ್ಗೆ ಹಾಕಬೇಕು. ನೋಡಿ 128 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ 23 ಕಳೆದ್ಬಿಟ್ರೆ ನಿಮಗೆ ಸಿಗೋವಂಥ ರೇಂಜ್ ಬಂದ್ಬಿಟ್ಟು 105. ಇದರಿಂದ ಗೊತ್ತಾಗುತ್ತೆ 105 ಕಿಲೋಮೀಟರ್ಸ್ ಕೊಟ್ಟಿದೆ ಮಿಕ್ಸ್ಡ್ ಮೋಡಲ್ಲಿ ಅಂತ. ಲೇಡೀಸ್ ಫುಡ್ ರೆಸ್ಟ್ ಬರುತ್ತಲ್ಲ ಹಿಂದ್ಗಡೆದು, ಅದನ್ನು ಓಲಾಯಿಂದನೇ ಆರ್ಡರ್ ಮಾಡಿದ್ವಿ. ಆಚೆ ಎಲ್ಲ ಸಿಗುತ್ತೆ, ಇಷ್ಟು ಕ್ವಾಲಿಟಿ ಸಿಗಲ್ಲ, ಎಲ್ಲ ಬೆಂಟಾಗಿ ಆ ಥರ ಎಲ್ಲ ಆಗುತ್ತೆ. ಬಟ್ ಅದಕ್ಕೋಸ್ಕರ ಅವ್ರದ್ದೇ ಆರ್ಡರ್ ಮಾಡಿದ್ವಿ. ಸೊ ಬೇಗನೆ ಬಂದಿದೆ. ಶೋರೂಮಲ್ಲಿ ಕೇಳಿದ್ದಕ್ಕೆ 1 ಮಂತ್ ಆಗುತ್ತೆ ಅಂತ ಅಂದರು. 3-4 ಡೇಸಲ್ಲೆಲ್ಲ ಬಂದುಬಿಟ್ಟಿದೆ. ಇದೇ ಫಾರ್ಮ್ಯಾಟು. ಸೊ ಈ ಥರ ಇದೆ. ಸೊ ಇದಕ್ಕೂ ಸ್ಕ್ರೂಸ್ ಎಲ್ಲ ಕೊಟ್ಟಿದ್ದಾರೆ.
ಇಲ್ಲಿ ಮುಂದೆ ಫಿಟ್ ಮಾಡಿಸ್ಬೇಕು ಅದನ್ನು. ಸೊ ಆಕ್ಸೆಸರೀಸ್ ಏನು ಕೊಡ್ತಾರೆ ಅಂತ ಕೇಳ್ತಾ ಇದ್ರಲ್ಲ. ಸೊ ಆಕ್ಸೆಸರೀಸ್ ಅಂತ ಅವರು ಏನೂ ಕೊಡಲ್ಲ. ಸೊ ಎಲ್ಲನೂ ಫಿಟ್ ಆಗಿಬಿಟ್ಟಿರುತ್ತೆ. ಮಿರರು, ಈ ಗ್ರ್ಯಾಬ್ ರೈಲು ಎಲ್ಲನೂ ಫಿಟ್ ಆಗಿಬಿಟ್ಟಿರುತ್ತೆ. ಜಸ್ಟು ಲೇಡೀಸ್ ಫುಟ್ ರೆಸ್ಟು ಮತ್ತು ಫ್ಲೋರ್ ಮ್ಯಾಟು ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಲೇಡೀಸ್ ಫುಟ್ ರೆಸ್ಟ್ ಅಂತೂ ಬೇಕೇ ಬೇಡಿ. ಫ್ಲೋರ್ ಮ್ಯಾಟು ನಿಮ್ಮ ಆಪ್ಷನಲ್ಲು, ನಮಗೆ ಬೇಕು ಅಂತ ಅನಿಸ್ತು ತೊಗೊಂಡಿದ್ದೀವಿ, ಧೂಳಾಗುತ್ತೆ ಅಂತ. ಸೊ ನಾವಿವಾಗ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತಾಡೋಕ್ಕೋಸ್ಕರ ಹೇಳ್ಕೊತಿದ್ದೀವಿ. ನಿಮ್ಮ ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ನಾನು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಪವರ್ ಮಾತ್ರ ಸಖತ್ತಿದೆ. ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ 0 to 20 ಸ್ವಲ್ಪ ಓಕೆ ಆಗೋಗುತ್ತೆ. 20 to 50 ಹೋಗೋದು ಗೊತ್ತೇ ಆಗಲ್ಲ, ಅಷ್ಟು ಝುಪ್ ಅಂತ ಹೊಟ್ಟೋಗ್ಬಿಡುತ್ತೆ ಪವರು. ಆ್ಯಂಡ್ ಹಿಂದೆ ಕೂತ್ಕೊಳ್ಳೋಕ್ಕೂ ಮಜಾ ಬರುತ್ತೆ, ಚೆನ್ನಾಗಿದೆ. ಅರ್ಚನಾ ಆ್ಯಕ್ಚುಲಿ ನೆನ್ನೆ ಆಫೀಸಿಗೆ ತೊಗೊಂಡೋಗಿದ್ದು ಒಂದು 20 ಕಿಲೋಮೀಟರ್ಸು. ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬೇಗ ಸಡನ್ ಸ್ಲೋ ಮಾಡಿದ್ರೆ ಸಡನ್ ಆಗಿ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ನಾರ್ಮಲ್ ಗಾಡಿಗಳಲ್ಲಾದರೆ ಸ್ಲೋ ಜಾಸ್ತಿ ಮಾಡಿ ಅಭ್ಯಾಸ ಇರುತ್ತೆ. ನಾನಂತೂ ಎಲೆಕ್ಟ್ರಿಕ್ ಗಾಡಿ ಜಾಸ್ತಿ ಓಡಿಸಿಲ್ಲ, ಹಾಗಾಗಿ ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ಇನ್ನು ಗಾಡಿ ಓಡಿಸೋಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು, ಸೊ ಹುಡುಗರಿಗೆ 7 ಮಾಡಿಸಿದ ಗಾಡಿ ಓಲಾ. ಯಾಕಂದರೆ ಆ ಪವರು, ಆ ಟಾರ್ಕು, ಸೊ ಆ ಪುಷ್ ಸಿಗುತ್ತೆ ನೋಡಿ, ಆಕ್ಸಿಲರೇಷನ್ನು. ಸೊ ಅದು ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಬಟ್ ಆದರೆ ಸೇಫಾಗಿ ಓಡಿಸ್ಬೇಕು. ನನಗೊಂದು ಸಖತ್ ಇಷ್ಟ ಆಯಿತು. ಕೆಲವೊಂದು ಚಿಕ್ಕ ಚಿಕ್ಕ ಡ್ರಾಬ್ಯಾಕ್ಸ್ ಇದೆ. ಫುಟ್ ಬೋರ್ಡ್ ಬಂದ್ಬಿಟ್ಟು ಅಷ್ಟು ವೈಡ್ ಇಲ್ಲ. ಬ್ಯಾಗ್ ಏನಾದರೂ ಇಟ್ಟರೆ ನೀವು ಕಾಲಿಡೋಕ್ಕಾಗಲ್ಲ. ಸೊ ಬ್ಯಾಗ್ನ ನೀವು ಹಿಂದ್ಗಡೆ ಡಿಕ್ಕಿನಲ್ಲೇ ಇಡಬೇಕು. ಡಿಕ್ಕಿ ತುಂಬ ಸ್ಪೇಸ್ ಇರೋದ್ರಿಂದ ಅದೇನೂ ಪ್ರಾಬ್ಲಮ್ ಆಗಲ್ಲ. ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದು ಅಂದರೆ, ಪೇಂಟ್ ಏನಿದೆಯೋ ಆ ಪೇಂಟ್ ಒಂದು ಸ್ವಲ್ಪ ಡಸ್ಟ್ನ ಜಾಸ್ತಿ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದೊಂದು ಕೂಡ ಸ್ಮಾಲ್ ಡ್ರಾಬ್ಯಾಕ್ ಓನ್ಲಿ. ಮತ್ತು ಓವರ್ ಆಲ್ ರೇಂಜ್ ಬಗ್ಗೆ ಮಾತಾಡೋದಾದರೆ, ಸೊ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮೋಡಲ್ಲೂ ಓಡಿಸಿದ್ದು. ನನಗೆ ಅನ್ಸಿದ ಪ್ರಕಾರ ನಾರ್ಮಲ್ ಮೋಡಲ್ಲಿ 1%ಗೆ ಕ್ಲೋಸ್ ಟು 1.5 ಕಿಲೋಮೀಟರ್ಸ್ ಈಸಿಯಾಗಿ ಓಡಿಸ್ಬೋದು ಅಂತ ನನ್ನ ಫೀಲಿಂಗ್. ಸೊ 1.5 ಕಿಲೋಮೀಟರ್ಸ್, 1.3 to 1.5 ಕಿಲೋಮೀಟರ್ಸ್ ಓಡಿಸ್ಬೋದು ನಾರ್ಮಲ್ ಮೋಡಲ್ಲಿ. ಎಕಾನಮಿ ಮೋಡ್ ಆದರೆ ನಿಮಗೆ 2.2 ಕಿಲೋಮೀಟರ್ಸ್ ತನಕ ನಿಮಗೆ ಬರುತ್ತೆ ರೇಂಜ್, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ನಾವು ಎಕಾನಮಿ ಮೋಡಲ್ಲಿ ಓಡಿಸಿದ್ವಿ, ನಾರ್ಮಲ್ ಮೋಡಲ್ಲಿ ಓಡಿಸಿದ್ವಿ, ಸ್ಪೋರ್ಟ್ಸು, ಹೈಪರ್ ಎಲ್ಲ ಮಿಕ್ಸ್ ಮಾಡಿ ಓಡಿಸಿದಾಗ ಸೊ 105ಗೆ ನಿಂತ್ಕೊಂತು. ಬಟ್ ಇನ್ನು 3% ಬ್ಯಾಟ್ರಿ ಇದೆ. ಸೊ 3%ಗೆ ನೀವು ಇನ್ನೊಂದು 5 ಕಿಲೋಮೀಟರ್ಸ್ ಅಂತ ಆ್ಯಡ್ ಮಾಡ್ಕೊಂಡ್ರು 110 ಕ್ಲೋಸ್ ಟು 110 ರೇಂಜ್ ಇವಾಗ ಮಿಕ್ಸ್ಡಲ್ಲಿ ಕೊಡ್ತಾ ಇದೆ, ವಿಚ್ ಇಸ್ ಗುಡ್. ನೀವು ಬೇರೆ ಯಾವ ವೆಹಿಕಲ್ ಕೂಡ ಕೊಡಲ್ಲ, ಏತರು ಕೊಡಲ್ಲ, ಯಾವುದೂ ಕೊಡಲ್ಲ. ಸೊ ಅದಕ್ಕೋಸ್ಕರನೇ ಓಲಾ ಇಷ್ಟು ಜನ ಇಷ್ಟಪಡೋದು ಅಂತಾನು ಅನ್ಸುತ್ತೆ. 100 ಸ್ಪೀಡಲ್ಲಿ ಹೋಗಿದ್ದೆ ಅನ್ನಿಸ್ತು. ನಾನು 96 ತನಕ ಕ್ಲಾಕ್ ಮಾಡಿದೆ. ಒಂದು 50 ಅದು ಹೈಪರ್ ಮೋಡ್ಗೆ ಸ್ವಿಚ್ ಮಾಡ್ತಿದ್ದಂಗೆ ಒಂದು ಪುಷ್ ಸಿಗುತ್ತೆ ಟಾರ್ಕಲ್ಲಿ. ಹಿಂದಕ್ಕೆ ಹೋಗ್ತೀರಾ ನೀವು 1 ಸೆಕೆಂಡು. ನಿಮಗೆ ಫಸ್ಟ್ ಟೈಮ್ ನೀವು ಗೊತ್ತಾಗ್ದರೆ ಏನಾದರೂ ಜಾಸ್ತಿ ಆಕ್ಸಿಲೇಟರ್ ಕೊಟ್ಬಿಟ್ರೆ ಫುಲ್ ಹಿಂದಕ್ಕೆ ಹೋಗ್ತೀರಾ. ಸ್ವಲ್ಪ ಹುಷಾರಾಗಿರಬೇಕು ಅದರಲ್ಲಿ. ಬಟ್ ಫೀಲ್ ಮಾತ್ರ ಸಕಾಲಾಗಿತ್ತು. 96 ಕ್ಲಾಕ್ ಮಾಡಿ ಅದನ್ನು ಅನ್ಫಾರ್ಚುನೇಟ್ಲಿ ನಾನು ರೆಕಾರ್ಡಿಂಗ್ ಗೊತ್ತಿರಲಿಲ್ಲ ನನ್ನ ಆ್ಯಕ್ಷನ್ ಕ್ಯಾಮ್ರಾನಲ್ಲಿ. ಇಲ್ಲಾಂದ್ರೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸೊ ಇವಾಗ ನಾವು ಬಿಟ್ಟರೆ ಇನ್ನೂ ಮಾತಾಡ್ತಾನೆ ಇರ್ತೀವಿ. ನಮಗೆ ಗೊತ್ತು ವಿಡಿಯೋ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅಂತ. ಸೊ ನಮ್ಮ ಚಾನೆಲ್ಗೆ ಪ್ಲೀಸ್ ಯಾರ್ಯಾರು ಹೊಸಬರು ಬಂದಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಜನರಲ್ ಆಗಿ ಟ್ರಾವೆಲ್ ವ್ಲಾಗ್ಸು ಇಲ್ಲಾಂದರೆ ಸಮಥಿಂಗ್ ಎಕ್ಸೈಟಿಂಗ್ ಆಗಿ ಹೊಸದಾಗಿ ಏನಾದರೂ ನೋಡಿದ್ರೆ 100% ನಿಮ್ಮ ಮುಂದೆ ತರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಅತಿ ಶೀಘ್ರದಲ್ಲಿದ್ದೀವಿ 1K ಮುಗ್ಸೋಕ್ಕೆ. ನಮ್ಮದು ತುಂಬ ಪುಟ್ಟ ಹೊಸ ಯೂಟ್ಯೂಬ್ ಫ್ಯಾಮಿಲಿ ನಮ್ಮದು ಇವಾಗಂಗೆ ಸ್ಟಾರ್ಟ್ ಮಾಡಿರೋದು. ಸೊ ಆದಷ್ಟು ನಿಮ್ಮ ಎಲ್ಲ ಸಪೋರ್ಟು ನಮಗೆ ಬೇಕಿದೆ. ಖಂಡಿತ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಕನ್ನಡದಲ್ಲಿ ಒಂದು ಚಾನಲ್ ನಡೆಸೋದು ತುಂಬಾ ಕಷ್ಟ ಅಂತ ಈ ಚಾನಲ್ ಶುರು ಮಾಡಾದ್ಮೇಲೆ ಗೊತ್ತಾಗ್ತದೆ. ನನ್ನ ಗೇಮಿಂಗ್ ಚಾನಲ್ಲು ತುಂಬ ಹಳೇದು, ಅದು ಆ್ಯಕ್ಟಿವ್ ಇಲ್ಲ ಈಗ. ಅವ್ರ ಫ್ಯಾನ್ಸ್ ಇದ್ರು, ಅವ್ರಿಗೂ ಗೊತ್ತು ಎಷ್ಟು ಸ್ಟ್ರಗಲ್ ಪಡಬೇಕು ಅಂತ. ಸೊ ಆದ್ದರಿಂದ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತಾಯಿರಿ. ಸೊ ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಬರ್ತೀವಿ, ಇನ್ನೂ ಕ್ವಾಲಿಟಿ ಕಂಟೆಂಟ್ನ, ಯುನೀಕ್ ಕಂಟೆಂಟ್ನ ನಿಮ್ಮ ಮುಂದೆ ತೊಗೊಂಬರ್ತೀವಿ. ನಮ್ಮ ಟ್ರಾವೆಲ್ ಬ್ಲಾಗ್ಸ್ ಅದನ್ನೆಲ್ಲ ಚೆಕ್ಔಟ್ ಮಾಡಿ. ಸೊ ಅದು ಕೂಡ ನಿಮ್ಗೆ ಇಷ್ಟ ಆಗ್ಬೋದು, ಅದರಿಂದ ಹೆಲ್ಪ್ಫುಲ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ನಮ್ಮ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.